ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ? ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ? ಏನೇನು ಮಾಹಿತಿ ಸಿಕ್ಕಿದೆ? ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ನಿನ್ನೆ ಸುಮಾರು 6 ರಿಂದ 7 ಗಂಟೆಯಲ್ಲಿ ಸುಮಾರು 106 ಜನ ಮತಾಂಧರುಗಳು ನುಗ್ಗಿ ಸ್ಟೇಷನ್ ಅನ್ನ ಹಲ್ಲೆ ಮಾಡಬೇಕು, ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಅಭ್ಯಾಸ, ಹಿಂದೆ ಹುಬ್ಳಿಯಲ್ಲಿ ಮಾಡದಂತ ಘಟನೆಗಳು ಅವ್ರಿಗೆ ಚಂದ ಪರಿಚಯ ಇದೆ. ಮತ್ತೆ ಹುಬ್ಳಿಯಲ್ಲಾದಂತ ಘಟನೆ ಏನಾಯ್ತು ಅದನ್ನ ನಮ್ಮ ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ಒಂದು ಮಾಡೆಲ್ ಕೊಟ್ಟಿದ್ದಾರೆ. ನೀವು ಯಾವುದೇ ಸ್ಟೇಷನ್ ಹೊಡೆದಾಕಿ ನಿಮ್ಗೇನು ಆಗಲ್ಲ, ಸುಮ್ಮನೆ FIR ಹಾಕ್ಸ್ಕೊಳ್ಳಿ, ಆಮೇಲೆ ನಾನು ಅದನ್ನ ಕ್ಯಾಬಿನೆಟ್ ತಂದು ಅದನ್ನ ತೆಗೆದಾಕ್ತೀನಿ ಅನ್ನೋದು ಮೆಸೇಜ್ ಕೊಟ್ಟಿರೋದ್ರಿಂದ ಅವ್ರಿಗೂ ಧೈರ್ಯ. ಯಾವುದೋ ಒಂದು ವಾಟ್ಸಪ್ಪಲ್ಲಿ ಬಂದಿರೋಂಥ ಒಂದು ಫೋಟೋಗಳನ್ನು ಅದು ಅವರು ಫಾರ್ವರ್ಡ್ ಮಾಡಿದ್ದಾರೆ, ಅದ್ರ ಮೇಲೆ ಕಂಪ್ಲೇಂಟು ಆಗಿದೆ, ಅವ್ರನ್ನ ಅರೆಸ್ಟು ಮಾಡಿದ್ದಾರೆ, ಅವ್ರನ್ನ ಜೈಲಿಗೂ ಕಳಿಸಿದ್ದಾರೆ. ಮುಗ್ದೋಯ್ತು ಅಲ್ಲಿಗೆ. ಕಾನೂನು ಪ್ರಕಾರ ಪೊಲೀಸರು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ ಪೊಲೀಸ್ ಇಲಾಖೆದು ಮುಗೀತು. ಇನ್ನೇನಿದ್ರು ಕೋರ್ಟ್ ತೀರ್ಮಾನ ಮಾಡಬೇಕು, ಕಾನೂನು ತೀರ್ಮಾನ ಮಾಡಬೇಕು. ಇನ್ನು ಪೊಲೀಸರ ಕೈಯಲ್ಲಿ ಏನೂ ಇಲ್ಲ. ಆದರೆ ಇಲ್ಲಿ ಪೊಲೀಸರ ಮೇಲೇನೆ ಹಲ್ಲೆ, ಪೊಲೀಸರ ಮೇಲೇನೆ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರೋವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದರಿಂದ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇಲ್ಲ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ, ಬ್ಯಾಂಕುಗಳನ್ನ ಲೂಟಿ ನೋಡ್ತಾ ಇದ್ದೀರಿ, ಅತ್ಯಾಚಾರ ನೋಡ್ತಾ ಇದ್ದೀರಿ. ಈ ಎಲ್ಲ ಘಟನೆಗಳ ಮಧ್ಯೆನೆ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ. ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವನು ರಾಜಣ್ಣ ಅಂತ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ, ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಮತ್ತೆ ಥೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದೆಯಾ ನಿಮ್ಮ ಮೊಬೈಲಲ್ಲಿ? ಇದೆಯಾ? ಪೊಲೀಸ್ ಅಧಿಕಾರಿಗಳನ್ನ, ಅದು ಏನ್ ಪೊಲೀಸ್ ಅಧಿಕಾರಿ IAS ಇರ್ತಾರೆ, ಅಲ್ಲ IPS ಅಧಿಕಾರಿಗಳಿರ್ತಾರೆ, ಕಾನ್ಸ್ಟೇಬಲ್ಗಳಿರ್ತಾರೆ, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ನಾನ್ ಸೆನ್ಸ್ಗಳು, ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು. ಅಂದ್ರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವು ಇಷ್ಟು ದಿನದಿಂದ ಏನ್ ಹೇಳಿದ್ರಿ? ಹಾಗಾರೆ ಇಷ್ಟು ದಿನದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನ್ ಹೇಳಿದ್ರಿ? ನಮ್ಮ ಪೊಲೀಸರು ಬಹಳ ಸ್ಟ್ರಾಂಗು, ಹಾಗೆ ಹೀಗೆ ಅಂದ್ರಲ್ಲ. ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ, ಕ್ಯಾಬಿನೆಟ್ ಕೊಲಿಯು, ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದಾರೆ ಅವರು. ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್. ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ದೊಡ್ಡದ ಪುಸ್ತಕ ಹಿಡ್ಕೊಂಡ್ ಬರ್ತೀರಾ? ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ. ಏನು ಉದಯಗಿರಿ ಏನು ಕಾನೂನಿಲ್ಲ ಇಲ್ಲಿ? ಹೌದು, ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ? ಇದರಲ್ಲೇ ನಡೆದಿರೋದು. ಅರೆಸ್ಟ್ ಮಾಡಿರೋದು ಇದರಲ್ಲೇ, ತಗೊಂಬರ್ಬೇಕಾದ್ರೆ ಸ್ಟೇಷನ್ ಇದರಲ್ಲೇ. ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕು? ಈ ಸ್ಟೇಷನ್ ನಲ್ಲಿ ಮೊದ್ಲಿಂದನೂ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ, ಅವಾಗೂ ಕೂಡ ಈ KFD ಅವ್ರ ಕಾಟ. ಆಗ 2 ಸ್ಟೂಡೆಂಟ್ಗಳನ್ನ ಕೊಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಬೇಧಿಸಿದ್ದೀರಿ ಆ ಸಂದರ್ಭದಲ್ಲಿ. ಈಗ ಅವರೂ ಕೂಡ ರಾಜಾರೋಷ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲ. ಇಲ್ಲಿ ಸರ್ಕಾರ ನನ್ಗನ್ಸೋಂಥದ್ದು, ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನ ತುಂಬಬೇಕಾಯಿತು, ಅಪರಾಧಿಗಳನ್ನ ಬಂಧಿಸಿ, ಅಪರಾಧಿಗಳನ್ನ ಎಡೆಮುಟ್ಟಿ ಕಟ್ಟಿ ಅವರನ್ನ ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂತ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನ ಕೊಡ್ಬೇಕು? ಇವ್ರಿಗೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಕಾನೂನು ಬಗ್ಗೆ ಗೌರವ ಇದೆಯಾ? ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನ ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ನಾನು ಇರುವಂತ ಡಿಪಾರ್ಟ್ಮೆಂಟ್ ಅನ್ನ ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ. ಮತ್ತು ತಪ್ಪು ಮಾಡಿದಾಗ ತಪ್ಪು, ಅದು ಬೇರೆ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಇವರೇನು ಗೃಹ ಸಚಿವರಾ?
ಗೃಹ ಸಚಿವರ ಇವರು ಅಲ್ಲ, ಇವ್ರಿಗೇನು ಗೊತ್ತಿದೆ? ಇವು ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನು ಗೊತ್ತಿರ್ತೈತೆ? ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡಕ್ ಬರುತ್ತಾ? ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗ್ಬಿಟ್ಟಿದೆ. ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗೆಸುವಂತ ಘಟನೆ ಇವತ್ತಾಗಿದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಈ ತರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು, ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕು. CCTV ಕ್ಯಾಮ್ರಾದಲ್ಲೆಲ್ಲ ಬಂದಿದ್ದಾರೆ. ಕಲ್ಲುಗಳು ಹೆಂಗ್ ತಗೊಂಬಂದ್ರು ಅವರು, ಮೂಟೆಗಟ್ಲೆ ಕಲ್ಲುಗಳು ಇಲ್ಲಿ ಹೆಂಗ್ ಬಂತು ಅವ್ರಿಗೆ? ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಸ್ಟೇಷನ್ನೇ ಉಳಿಸ್ಬಿಡ್ತಾ ಇದ್ರು. ಪುಣ್ಯಕ್ಕೆ ಇಲ್ಲಿನ DYSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ, ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದಿಲ್ಲ. ಸರ್, ಇದು RSS ಮತ್ತು ಬಿಜೆಪಿ ಅವ್ರ ಕೈವಾಡ, ಅವರು ಬಂದು ಕಲ್ಲು ಹೊಡೆದಿರೋದು ಅಂತ ಹೇಳಿ ಕಾಂಗ್ರೆಸ್ನವರು. ಊನಪ್ಪ, ಈ ದೇಶದಲ್ಲಿ ಏನೇ ನಡೆದ್ರು ಆ ರಾಹುಲ್ ಗಾಂಧಿಗೆ, ಈ ಕಾಂಗ್ರೆಸ್ ಅವ್ರಿಗೆ RSS ಬಿಜೆಪಿ ಬಿಟ್ರೆ ಏನೈತಿ ಇವ್ರಿಗೆ? ಆಯ್ತಲ್ಲ, ಈಗ ಇವ್ರು ಏನೇನು ಹೇಳಿದ್ರು ಅದಕ್ಕೆಲ್ಲ ದೆಹಲಿ ಚುನಾವಣೆ ಉತ್ತರ ಕೊಟ್ಟಿದಾರಲ್ಲ. ಸರ್, ಇವರೆಲ್ಲರಿಗೂ ಕೂಡ ಪೊಲೀಸ್ನವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ? ಇದು ಟಾರ್ಗೆಟ್ ಪೊಲೀಸರ್ಸ್ ಅನ್ನಿಸ್ತಾ ಇಲ್ಲ? 100% ನೋ ಡೌಟ್ ಅಟ್ ಆಲ್. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ, ಪೊಲೀಸರನ್ನ ಹೊಡೆದ್ರೆ ಹೆಂಗೆ ಅಂತೇಳಿ. ಸಕ್ಸಸ್ಫುಲ್ ಆಯ್ತು, ಆಪರೇಷನ್ ಸಕ್ಸಸ್ ಆಯ್ತು. ಪೊಲೀಸರು ನೋಡಿದ್ರು, ಅಲ್ಲಿರೋ ಅಂತ ಜೀಪನ್ ಸುಟ್ಟಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯ್ತು? ಸಿದ್ದರಾಮಯ್ಯ ಬಂದ್ಮೇಲೆ ಅದನ್ನ ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟ್. ಹಿಂಗೆ ಏನು ಮಾಡ್ಕೊಳಲ್ಲ ನೀವು. ಇಡೀ ರಾಜ್ಯದಲ್ಲಿ ಇನ್ಮೇಲೆ ಎಲ್ಲ ಈ ಮುಸ್ಲಿಂ ಮತಾಂಧರು ಏನಿರ್ತದೆ ಅವ್ರಿಗೊಂದು ಮೆಸೇಜು, ನೋಡ್ರಿ ಏನು ಮಾಡಲ್ಲ. ಹೇಳ್ತಾರಲ್ಲ ಕೆಲವು ಮಂತ್ರಿಗಳು, ನಾವು ಗೆದ್ದಿರೋದೇ ಮುಸ್ಲಿಮರಿಂದ ಅಂತ ಬೀದರಲ್ಲಿ ಹೇಳೋನಲ್ಲ ಯಾರೋ ಒಬ್ಬ ಪುಣ್ಯಾತ್ಮ. ಅದಕ್ಕೆ ಈ ರೀತಿ ಹೇಳಿಕೆಯಿಂದ ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗುತ್ತಾ ಇದೆ. ಕೇವಲ ರಾಜಣ್ಣ ಮಾತ್ರ ಅಲ್ಲ, ಹೋಮ್ ಮಿನಿಸ್ಟರ್ ಕೂಡ ಒಂದು ಪೊಲೀಸರಿಗೆ ಒಂದು ನೈತಿಕ ಧೈರ್ಯ ಕೊಡುವಂತ ಮಾತಾಡೋದಿಲ್ಲ. ಅವನು ಒಂದು ರೀತಿ ಸಮರ್ಥನೆ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ರಾಜ. ನೋಡಿ, ಯಾರೇ ಹೋಮ್ ಮಿನಿಸ್ಟರ್ ಆಗ್ಲಿ, ಇಲಾಖೆ ತಗೊಂಡ್ಮೇಲೆ, ಇಲಾಖೆಗೆ ನನಗನ್ಸ್ತದೆ ಇಲಾಖೆ ತಗೊಳಕ್ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂತ ಘಟನೆಗಳನ್ನ ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ತರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದ್ರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರ್ಬೇಕು? ಸರಿಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಫ್ರೀ ಹ್ಯಾಂಡ್ ಇಲ್ಲದಿರೋದೇ ಇಂಥ ಘಟನೆಗಳಿಗೆ ಕಾರಣ ಅನ್ನೋ ಒಂದು ಚರ್ಚೆ ಸಹ ಆಗಿರುತ್ತೆ. ನಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸಿಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ. ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಇದ್ದಾರೆ. ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ತರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಪೊಲೀಸ್ ಇದಾರಾ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದ್ರೆ ಈಗ ಕೊನೆಗೆ ಏನ್ ಮಾಡೋದು? ದೇವರೇ ಗತಿ ಅಂತ ಹೇಳ್ಬೇಕು. ಈ ಸರ್ಕಾರ ಇವತ್ತು 2 ವರ್ಷ ಆಗಿದೆ ಬಂದು. ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಗೃಹ ಸಚಿವರು ಯಾವ್ದಕ್ಕೆ ಕೇಳಿದ್ರು ನಾನು ತರಿಸಿ ನೋಡ್ತೀನಿ, ಹೇಳ್ತೀನಿ. ಇಷ್ಟರಲ್ಲಿ ಗೃಹ ಸಚಿವರು, ನನಗಿರೋ ಮಾಹಿತಿ ಪ್ರಕಾರ ಅವ್ರು ಗೃಹ ಸಚಿವರಾಗಿ ಅವ್ರಿಗೆ ಇಷ್ಟ ಇಲ್ಲ, ಈ ಇಲಾಖೆನೇ ಇಷ್ಟ ಇಲ್ಲ. ಬಲವಂತವಾಗಿ ಅವ್ರಿಗೆ ಏರಿದ್ದಾರೆ ಈ ಇಲಾಖೆ. ಅದರಿಂದ ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಎಲ್ಲಾ ಮಂತ್ರಿಗಳು, ನೀವು ಬೆಳಗಾಮಲ್ಲಿ CT ರವಿ ಕೇಸ್ ಆದಾಗ ನೋಡಿದ್ರಲ್ಲಪ್ಪ, ಏನಾಯ್ತು? ಏನ್ ಕಾನೂನು ಏನ ಇದೆಯಾ ಅಲ್ಲಿ? ಕಾಡಿಗೆಲ್ಲ ತಗೊಂಡೋಗ್ತಾರೆ, ಕ್ವಾರಿಗೆಲ್ಲ ತಗೊಂಡೋಗ್ತಾರೆ. ಅಲ್ಲ, ರಾಜಣ್ಣ ಅವ್ರಿಗೆ ಯಾರೊಪ್ಪಿನ ಸೂಚಿಸಬೇಕು ಅಂತ ಹೇಳಿದ ಇಂಟೆನ್ಷನ್ ಅಥವಾ ಹಿಂಗೆ ಅಂತ ರಾಜಣ್ಣ ಅವ್ರು ಈ ಸ್ಟೇಷನ್ಗೆ ಹಂಗ ಅನ್ಸ್ತೈತೆ, ಹಂಗೆ ಅನ್ಸ್ತೈತೆ. ರಾಜಣ್ಣ ಅವ್ರು ಏನು ಅಂತಂದ್ರೆ, ನೀವು ಬೆಳಗಾವಿ ಮಾಡಲ್ ಮಾಡ್ಬೇಕಾಯ್ತು, ಯಾಕೆ ಮೈಸೂರು ಮಾಡಲ್ ಮಾಡಿದೀರಾ? ಮೈಸೂರು ಮಾಡಲ್ ಈಸ್ ನಾಟ್ ಗುಡ್ ಮಾಡಲ್. ಮೈಸೂರು ಮಾಡಲ್ ಒಳ್ಳೇದಲ್ಲ. ಅವ್ರನ್ನ CT ರವಿನ ಹೆಂಗ್ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ, ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು, ಎಲ್ಲೆಲ್ಲಾಯ್ತು ಅಲ್ಲೆಲ್ಲ ಸುತ್ತಿಸಿ. ಅದು ಸೇಫರ್. ಅದು
ಇದು ಸೇಫ್ ಅಲ್ಲ ಅಂತೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಡವಾ? ಮಾನ ಮರ್ಯಾದೆ ಇದೆಯಾ? ಪೊಲೀಸರ ಪರಿಸ್ಥಿತಿ ಈ ರೀತಿ ಆದ್ರೆ ಜನಸಾಮಾನ್ಯ ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋದನ್ನ ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ. ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರುವಂತ ಸರ್ಕಾರದ ಮಂತ್ರಿಗಳಿರ್ಬೋದು, ಇವರೆಲ್ಲರದನ್ನ ನೋಡ್ತಾ ಇದೀರಿ, ನಾವು ಕಣ್ಮುಂದೆನೆ ನೋಡ್ತಾ ಇದೀವಿ. ಅದು ಬಿಟ್ಟು ಇರೋಂಥ ಅವಧಿ ನನ್ಗೆ ಗೊತ್ತಿಲ್ಲ, ನವೆಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ, ನವೆಂಬರ್ ಮುಹೂರ್ತ ಫಿಕ್ಸ್ ಆಗಿದೆ. ಆ ನವೆಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ, ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ, ಪೊಲೀಸರನ್ನ, ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ. ಅಶೋಕ್ ಅವರು ಜ್ಯೋತಿಷಿಗಳಾಗಿದ್ದಾರ ಅಂತ ಈ ರೀತಿ ಡೇಟ್ಗಳನ್ನ ಹೇಳಲಿಕ್ಕೆ. ನೋಡಿ, ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಘಟನೆ. ನಾವು ಇಲ್ಲಿ ಬಂದಿರೋದು, ನಾನು ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು, ನಮ್ಮ MLA ಅವರು, ನಾವೆಲ್ಲ ಬಂದಿರೋ ಅಂಥದ್ದು. ಇಲ್ಲಿ ಆಗಿರೋಂಥ ಘಟನೆಗೆ ಇನ್ನು ಯಾರನ್ನೂ ಬಂಧಿಸಿಲ್ಲ. ಕೂಡ್ಲೆ ಬಂಧಿಸಿ, ಯಾರನ್ನೂ ಬಂಧಿಸಿಲ್ಲ. ಇಷ್ಟೊತ್ತು ಬಂಧಿಸ್ಬೇಕಾಯ್ತು. ಎಲ್ಲರದು ಕ್ಯಾಮ್ರಾ CCTV ಯಾಕೆ ಬಂಧಿಸಿಲ್ಲ ಅಂತ ಕೇಳಕ್ ನಾವು ಬಂದಿದ್ರಿ. ಪ್ರಶ್ನೆ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂಧಿಸಿದ್ರೆ ಮತ್ತೆ ಪೊಲೀಸ್ ಠಾಣೆಗೆ ಮುಖ್ಯ ಆಗುವಂತ ಪರಿಸ್ಥಿತಿ ಮೈಸೂರಿನಲ್ಲಿ ಹಿಂದೆ ಸಹ ಆಗಿದೆ. ಅದು ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.